ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಬರುವ ಬಜೆಟ್ ಅಧಿವೇಶನದಲ್ಲಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಿಸಿ. ಬಹುದಿನಗಳ ಬೇಡಿಕೆಯಾದ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯಾಗಿ ಪ್ರಸ್ತುತ ಬಜೆಟ್ ಅಧಿವೇಶನದಲ್ಲಿ ಘೋಷಣೆಯಾಗಬೇಕು ಎಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಲಾಯಿತು. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದ ಸಂಜು ಬಡಿಗೇರ್ ಮಾತನಾಡಿ, ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡುತ್ತೇವೆ ಎಂದು ಸುಳ್ಳು ಹೇಳುತ್ತಾ ಬಹುಕಾಲ ಹರಣ ಮಾಡಿದ್ದು ಸಾಕಾಯಿತು. ಪ್ರಸ್ತುತ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಭಾಗದ ಮಂತ್ರಿಗಳು, ಶಾಸಕರು ಗಟ್ಟಿ ಧ್ವನಿ ಎತ್ತಬೇಕು. ಈಗಲೂ ಸಹ ಸುಳ್ಳು ಹೇಳಿಕೆ ಮುಂದುವರೆದರೆ ಬರುವ ಚುನಾವಣೆಯಲ್ಲಿ ಶಾಸಕರ ವಿರುದ್ಧವಾಗಿ ಜನಾಕ್ರೋಶಗೊಂಡು ಮತದಾನದ ಮೂಲಕ ಸುಳ್ಳುಗಾರರಿಗೆ ಪಾಠ ಕಲಿಸುವ ಸಮಯ ಸಮೀಪಿಸಲಿದೆ ಎಂದು ಆಕ್ರೋಶದ ಮಾತುಗಳನ್ನು ಆಡಿದರು. ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ, ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಸಾಹೇಬರು, ಪ್ರಕಾಶ್ ಹುಕ್ಕೇರಿ ಸಾಹೇಬರು ಹಾಗೂ ಗಣೇಶ್ ಹುಕ್ಕೇರಿ ಸಾಹೇಬರು ಚಿಕ್ಕೋಡಿಯ ಆರ್ಡಿ ಮೈದಾನದಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ನಮ್ಮ ಸರ್ಕಾರ ಬಂದರೆ ಚಿಕ್ಕೋಡಿ ಜಿಲ್ಲೆಯಾಗಿ ಮಾಡುವುದು ಮೊದಲನೇ ಕಾರ್ಯವೆಂದು ಹೇಳಿದ್ದೀರಿ. 3 ವರ್ಷ ಕಳೆದರೂ ಜಿಲ್ಲೆಯ ಎಲ್ಲಾ ಶಾಸಕರ ಸಭೆ ಮಾಡುತ್ತೇವೆ ಎಂದು ಪದೇ ಪದೇ ಸುಳ್ಳು ಹೇಳುತ್ತಿದ್ದೀರಿ. ನುಡಿದಂತೆ ನಡೆಯುವ ಸರ್ಕಾರ ಆಗದೆ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಬಜೆಟ್ ಅಧಿವೇಶನದಲ್ಲಿ ಘೋಷಿಸಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಂಕರ್ ಅವಡ್ಖಾನ್, ಸುನೀಲ್ ತೆರ್ದಾಳೆ, ರುದ್ರಯ್ಯ ಹಿರೇಮಠ್, ಅಮೂಲ್ ನಾವಿ, ರಫೀಕ್ ಪಠಾಣ್, ರಮೇಶ್ ಡಂಗೇರಿ ಸೇರಿದಂತೆ ಹೋರಾಟಗಾರರು ಉಪಸ್ಥಿತರಿದ್ದರು. ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಇಷ್ಟೇ ಮಾಡ್ತೀವಿ, ನಮ್ಮನ್ನ ಇದು ಮಾಡಬೇಡ್ರಿ. 30 ವರ್ಷದಿಂದ ನೀವು ನಮ್ಮ ಬೇಡಿಕೆ ನಿರ್ಲಕ್ಷ್ಯ ಮಾಡಿದಿರಿ. ಇನ್ನು ಮುಂದೆ ಮಾಡ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಈ ಭಾಗದ ಜನ ಉತ್ತರ ಕೊಡುವಂಥದ್ದು ಆಗ್ತೈತಿ. ನಾವು 28ಕ್ಕೆ ಬರುವಂಥ 20 ಚುನಾವಣೆಗೆ ನಾವು ಉತ್ತರ ಕೊಡಬೇಕಾಗ್ತೈತಿ. ಈ ವಿಶೇಷವಾಗಿ ಈ ನಮ್ಮ ಶಾಸಕರ ವಿರುದ್ಧವಾಗಿ ನಾವು ಒಂದು ಪಡೆ ಕಟ್ಕೊಂಡ ಈ ಭಾಗದ ಶಾಸಕರ ವಿರುದ್ಧವಾಗಿ ನಾವು ಮನೆ ಹಳ್ಳಿ ಹೋಗಿ ಅವ್ರ ವಿರುದ್ಧವಾಗಿ ಪ್ರಚಾರ ಮಾಡಬೇಕಾಗ್ತೈತಿ. ನೀವು ಎಚ್ಚರಿಸ್ಕೋಬೇಕು. ಈ ಭಾಗದ ಶಾಸಕರ MLC ಆಗಲಿ ನೀವು ಸುಧಾರಿಸ್ಕೊಳ್ಳಿಲ್ಲ ಅಂದ್ರೆ, ನಾವೇ ಬಜೆಟ್ದಾಗ ನೀವು ಕೇಳಲಿಲ್ಲ ಅಂದ್ರೆ ಮುಂದೊಂದು ದಿವಸ ನಾವು ನಿಮ್ಮ ವಿರುದ್ಧವಾಗಿ ಈ ಭಾಗದಾಗ ನಿಮ್ಮ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗ್ತೈತಿ. ತಕ್ಷಣ ಎಚ್ಚರಿಸ್ಕೊಂಡ ನಾಳೆ ಬರುವಂಥ ಬಜೆಟ್ದಾಗ ನೀವು ಬಜೆಟ್ದಾಗ ನೀವು ಜಿಲ್ಲಾ ಕೇಳುವಂಥದ್ದಾಗಬೇಕು. ಸರ್ಕಾರ ಕೂಡ ಜಿಲ್ಲಾ ಮಾಡುವಂಥದ್ದಾಗಬೇಕು. ಇನ್ನು ಮುಂದೆ ಸಾಕಾಗೈತಿ. ಇದೇ ರೀತಿ ನೀವು ಮುಂದೋದ್ರೆ ನಾವು ತೆಲಂಗಾಣ ಮತ್ತೊಂದು ಮಾದರಿಯಾಗಿ ಇಲ್ಲಿ ನೋಡ್ಬೇಕಾಗತೈತಿ. ಸರ್ಕಾರಕ್ಕೆ ಹೇಳೋದಿಷ್ಟ, ನೀವು ಆದಷ್ಟು ಬೇಗ ಈ ಭಾಗದ ಬೇಡಿಕೆ ಐತಿ ಜಿಲ್ಲಾ ಆಗ್ಲಂತ ಈ ತಮ್ಮ ವಾಹಿನಿ ಮುಖಾಂತರ ನಾವು ಸರ್ಕಾರಕ್ಕೆ ಈ ಭಾಗದ ಜನಪತಿಯಲ್ಲಿ ಒತ್ತಾಯ ಅಂತ ಮಾಡುವಂಥ ಕೆಲಸ ಮಾಡ್ತೇವೆ. ಆರ್ಡಿ ಗ್ರೌಂಡ್ದಾಗ ಸ್ಪಷ್ಟವಾಗಿ ಪ್ರಕಾಶ್ ಹುಕ್ಕೇರಿ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮತ್ತು ಗಣೇಶ್ ಹುಕ್ಕೇರಿ ಸಾಹೇಬರು ಸ್ಪಷ್ಟವಾಗಿ ಹೇಳಿದ್ರಿಗೆ ಮೊದಲನೇ ಕೆಲಸ ನಮ್ಮ ಸರ್ಕಾರ ಬಂದ್ಕೊಳ್ಳಿ ಮೊದಲನೇ ಕೆಲಸ ಚಿಕ್ಕೋಡಿ ಜಿಲ್ಲಾ ಮಾಡೋದು ಅಂತೇಳಿ. ಇವ್ರು ಚುನಾವಣೆಗೆ ಪೈಲ ವೋಟ್ ಸಲುವಾಗಿ ಈಗ ನಮ್ಮನ್ನು ಮಾತಾಡ್ತಾರೆ, ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳೋ ಸರ್ಕಾರ. ನಾವು ಭಾಳ ಖುಷಿ ಇತ್ತು. 2 ವರ್ಷ ಆಯ್ತು ಸರ್ಕಾರ ನುಡಿದಂತೆ ನಡೆಯೋ ಸರ್ಕಾರ ಅಂತೇಳಿ ನಮಗೊಂದು ಹೆಮ್ಮೆ ಇತ್ತು. ಈಗ ನಮ್ಗೆ ನಾಚಿಕೆ ಬರೋಕೆ ಇದು ನುಡಿದಂತೆ ನಡೆಯೋ ಸರ್ಕಾರ, ಗ್ಯಾರಂಟಿ ಸರ್ಕಾರ ಇದು ಸುಳ್ಳು ಸರ್ಕಾರ, ಸುಳ್ಳು ಜನಪ್ರತಿನಿಧಿಗಳು ಎಲ್ಲ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳ್ತಾರೆ ಅನ್ನೋದು ಉದಾಹರಣೆ ನಮ್ಮದು ಇಡೀ ರಾಜ್ಯದಾಗ 108 ಉದಾಹರಣೆಗಳು ನಿಮ್ಗೆ ಬೇಡ. ಚಿಕ್ಕೋಡಿ ಜನತೆನೇ ಕೇಳ್ರಿ ನೀವು. ಸುಳ್ಳು ಹೇಳೋ ಸರ್ಕಾರ ನಮ್ಗೆ ಸಾಬೀತಾಗ್ತದೆ. ಯಾಕಂದ್ರೆ ಬಹಿರಂಗವಾಗಿ ಇವತ್ತು ಮಾಧ್ಯಮದ ಸ್ನೇಹಿತರು ಕರೆದಿರ್ತಕ್ಕಂಥ ಉದ್ದೇಶ, ಈಗಾಗಲೇ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅವರು ಸಾಕಷ್ಟು ಇದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಯಾವುದೇ ತಾಲೂಕಾ, ಜಿಲ್ಲೆ, ರಾಜ್ಯಗಳಿರ್ಬೋದು, ಅಲ್ಲಿ ಮೊಟ್ಟ ಮೊದಲಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಆರೋಗ್ಯ, ಇನ್ನೊಂದು ಶಿಕ್ಷಣ. ಇವು 2 ಯಾವಾಗ ಕುಂಠಿತ ಆಗ್ತವೆ ಅವಾಗ ಪ್ರತಿಯೊಂದಕ್ಕೂ ಕೂಡ ಹಿನ್ನಡೆ ಆಗ್ತವೆ. ಇದಕ್ಕೆ ಯಾವಾಗ ಹಣಕಾಸಿನ ಕೊರತೆ ಆಗ್ತದೆ ಅಂದರೆ, ಕಳೆದ ಬೇರೆ ಬೇರೆ ರಾಜ್ಯದಲ್ಲಿ 35 ಜಿಲ್ಲೆಗಳಲ್ಲಿ ನಮ್ಮದು ಅತ್ಯಂತ ದೊಡ್ಡ ಜಿಲ್ಲೆ ಇರತಕ್ಕಂಥದ್ದು. ಯಾವುದೇ ಒಂದು ಜಿಲ್ಲೆಗೆ ಅನುದಾನವನ್ನು ಕೊಡಬೇಕಾದ್ರೆ ಇಂತಿಷ್ಟು ಅಂತ ತಿಳ್ಕೊಂಡು ಬಜೆಟ್ ಮಾಡುವಾಗ ಅದನ್ನು ಘೋಷಣೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥವು ಕೇವಲ 3-4 ತಾಲೂಕುಗಳಿಗೆ ಇರ್ತಕ್ಕಂಥ ಅನುದಾನ, ನಮ್ಮದು 15 ತಾಲೂಕುಗಳು ಇರ್ತಕ್ಕಂಥ ಅನುದಾನ. ಇಲ್ಲಿ ಕುಂಠಿತ ಆಗಲಿಕ್ಕೆ ಏನು ಕಾರಣಪ್ಪ ಅಂದ್ರೆ, ವಿಂಗಡಣೆ ಮಾಡುವಂಥ ಸಂದರ್ಭದೊಳಗೆ ಇನ್ನೊಂದು ಕಡೆ 5 ಲಕ್ಷ ಬಂದರೆ ನಮ್ಗೆ 50 ಸಾವಿರ ಬರ್ತಾ ಇದೆ. ಆ ಹಿನ್ನೆಲೆ ಒಳಗೆ ಯಾಕೆ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ
ಚಿಕ್ಕೋಡಿ ಮತ್ತು ಗೋಕಾಕ ಸುಮಾರು 30 ವರ್ಷಗಳಿಂದ ಏನು ಒಂದು ಮಾಡಬೇಕಂತಕ್ಕಂಥ ಕೂಗಿದೆ. ಇದಕ್ಕೆ ಬಹಳಷ್ಟು ಜನ ಹಿಂದಿನ ಹಿರಿಯರು ನಾಯಕರು ಕೂಡ ಮಾಹಿತಿಯಾಗಿ ಹೋಗಿರ್ತಕ್ಕಂಥ ನಿರ್ಮಾಣಗಳನ್ನು ನಾವೆಲ್ಲ ನೋಡಿದ್ದೇವೆ ಈಗಾಗಲೇ. ಬಹುಶಃ ಈ ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರಗಳಿರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲರೂ ಕೂಡ ನಮಗೆ 30 ವರ್ಷದ ಪಂಗನಾಮನ್ನು ತಿನ್ಸ್ಕೊತ ಹೊಂದಿದ್ದಾರೆ. ಇದು ನಮ್ಮ ತಾಳ್ಮೆನೂ ಕೂಡ ಪರೀಕ್ಷೆ ಮಾಡ್ತಕ್ಕಂಥ ದಿನ ಅಂತ ನಾವು ತಿಳ್ಕೊಂಡಿದ್ದೀವಿ ಇವತ್ತು.